ಆರ್ ಅಶೋಕ್ಗೆ ಬಿಕೆ ಹರಿಪ್ರಸಾದ್ ಹಿಗ್ಗಮುಗ್ಗ ಕ್ಲಾಸ್. ಕೊತ್ವಾಲ್ ಶಿಷ್ಯ ಒಂದು ಏಡ್ಸ್ ಇಂಜೆಕ್ಷನ್ ಕತೆ. ಮೋದಿ ಮೆಚ್ಚಿಸಲು ಇಲ್ಲಿ ಬಿಜೆಪಿ ಪ್ರತಿಭಟನೆ. ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ವಿರುದ್ಧ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಹಿಗ್ಗಮುಗ್ಗ ವಾಗ್ದಾಳಿ ನಡೆಸಿದ್ದಾರೆ. ಪದೇ ಪದೇ ಕೊತ್ವಾಲ್ ಶಿಷ್ಯ ಅಂತಿದ್ದ ಆರ್ ಅಶೋಕ್ ಅವರಿಗೆ ಒಂದು ಏಡ್ಸ್ ಇಂಜೆಕ್ಷನ್ ಕತೆ ಹೇಳಿ ಭರ್ಜರಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಮೋದಿನ ಮೆಚ್ಚಿಸಲು ರಾಜ್ಯ ಬಿಜೆಪಿ ನಾಯಕರು ಕರ್ನಾಟಕದಲ್ಲಿ ಪ್ರತಿಭಟನೆ ಮಾಡ್ತಿದ್ದಾರಾ? ಕಾಂಗ್ರೆಸ್ ಕಚೇರಿಗಳಿಗೆ ನುಗ್ಗಲು ಯತ್ನಿಸುತ್ತಿದ್ದಾರಾ? ಆ ಕುರಿತ ಇನ್ಸೈಡ್ ಮಾಹಿತಿಯನ್ನ ಬಿಚ್ಚಿಡ್ತೇವೆ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಇವತ್ತು ಕರ್ನಾಟಕದ ರಾಜಕೀಯ ಅಖಾಡದಲ್ಲಿ ಏನೇನು ನಡೀತಿದೆ ಗೊತ್ತಾ? ಸಣ್ಣ ಮಟ್ಟದ ಜಗಳ ಅಥವಾ ವಾಕ್ಸಮರ ಅಲ್ಲಪ್ಪ ಇದು. ನೆಕ್ಸ್ಟ್ ಲೆವೆಲ್ ವಾಗ್ದಾಳಿ, ಹಳೆಯ ಇತಿಹಾಸಗಳ ಕೆದಕುವಿಕೆ, ಮತ್ತೆ ಆರೋಪ ಪ್ರತ್ಯಾರೋಪಗಳ ಸುರಿಮಳೆ. ಒಂದು ಕಡೆ ಏಡ್ಸ್ ಇಂಜೆಕ್ಷನ್ ಕತೆ ಹೊರಬಿದ್ರೆ, ಇನ್ನೊಂದು ಕಡೆ ಮೆಂಟೋಸ್ ಜಾಹೀರಾತು ನೆನಪಿಸುವ ಮಾತುಗಳು. ಇದರ ಜೊತೆಗೆ ಕೆಪಿಸಿಸಿ ಆಫೀಸ್ ಮುಂದೆ ಮೊಟ್ಟೆ ಚೊಪ್ಪಲಿ ಎಸೆಯೋ ರಂಪಾಟ. ಅಷ್ಟಕ್ಕೂ ವಿಪಕ್ಷ ನಾಯಕ ಆರ್ ಅಶೋಕ್ ಅವರಿಗೆ ಬಿಕೆ ಹರಿಪ್ರಸಾದ್ ಯಾಕೆ ಈ ರೇಂಜ್ಗೆ ಕ್ಲಾಸ್ ತಗೊಂಡ್ರು ಗೊತ್ತಾ? ಮತ್ತೊಂದು ಕಡೆ ಪ್ರದೀಪ್ ಈಶ್ವರ್ ಮೋದಿ ಅವರಿಗೆ ಮೆಂಟೋಸ್ ಕಳಿಸ್ತೀನಿ ಅಂತ ಹೇಳಿದ್ದಕ್ಕೆ ಕೆಪಿಸಿಸಿ ಆಫೀಸ್ ಮುಂದೆ ಮೊಟ್ಟೆ ಬಿದ್ದಾಗ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಕೊಟ್ಟ ಖಡಕ್ ರಿಯಾಕ್ಷನ್ ಏನು? ಈ ಎಲ್ಲಾ ಬಿಸಿ ಬಿಸಿ ವಿಚಾರಗಳನ್ನ, ರಾಜಕೀಯದ ಹಿಂದಿರೋ ಅಸಲಿ ಮ್ಯಾಟರ್ ಅನ್ನ ಇವತ್ತು ತೀರಾ ಸಿಂಪಲ್ ಆಗಿ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಬಿಡಿಸಿ ಹೇಳ್ತೀನಿ. ವಿಡಿಯೋ ಖಂಡಿತ ಇಂಟ್ರೆಸ್ಟಿಂಗ್ ಆಗಿದೆ, ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಗೈಸ್, ಕತೆ ಶುರುವಾಗೋದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಹಾಗೂ ಹಿರಿಯ ನಾಯಕ ಬಿಕೆ ಹರಿಪ್ರಸಾದ್ ಅವರ ಪತ್ರಿಕಾಗೋಷ್ಠಿಯಿಂದ. ಇತ್ತೀಚೆಗೆ ಬಿಜೆಪಿ ನಾಯಕರು, ಮುಖ್ಯವಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕಾಂಗ್ರೆಸ್ ನಾಯಕರನ್ನ ಗುರಿಯಾಗಿಸಿಕೊಂಡು ಕೊತ್ವಾಲ್ ಶಿಷ್ಯಂದಿರು ಅಂತ ಪದೇ ಪದೇ ಕಿಡಿಕಾರ್ತಾ ಇದ್ರಲ್ವಾ? ಇದಕ್ಕೆ ಇವತ್ತು ಬಿಕೆ ಹರಿಪ್ರಸಾದ್ ತಮ್ಮದೇ ಶೈಲಿಯಲ್ಲಿ ಭಾರಿ ಆಕ್ರೋಶದೊಂದಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಅಷ್ಟಕ್ಕೂ ಬಿಕೆ ಹರಿಪ್ರಸಾದ್ ಏನಂದ್ರು ಗೊತ್ತಾ? ವಿಪಕ್ಷ ನಾಯಕ ಆರ್ ಅಶೋಕ್ ಅವರಿಗೆ ಕೊತ್ವಾಲ್ ರಾಮಚಂದ್ರನ ಶಿಷ್ಯ ಏಡ್ಸ್ ಇಂಜೆಕ್ಷನ್ ತಗುಲಿಸಿದ ಮೇಲೆ ಸ್ವಲ್ಪ ಬುದ್ಧಿ ಭ್ರಮಣೆ ಆದಂತೆ ಕಾಣ್ತಿದೆ. ಅವರ ಭಾಷೆಯ ಪ್ರಯೋಗವೇ ತೀರಾ ಹಳಿ ತಪ್ಪಿದೆ. ರಾಹುಲ್ ಗಾಂಧಿ ಅವರ ಬಗ್ಗೆ, ಸೋನಿಯಾ ಗಾಂಧಿ, ಇಂದಿರಾ ಗಾಂಧಿ ಮತ್ತು ಮನಮೋಹನ್ ಸಿಂಗ್ ಅವರ ಬಗ್ಗೆ ಬಿಜೆಪಿ ನಾಯಕರು ಆಡಿರುವ ಮಾತುಗಳನ್ನು ನೋಡಿದ್ರೆ ಇವರಿಗೆ ನಿಜವಾಗ್ಲೂ ಬುದ್ಧಿ ಭ್ರಮಣೆಯಾಗಿದೆ ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತೇಳಿ ಬಿಕೆ ಹರಿಪ್ರಸಾದ್ ಹಿಗ್ಗಮುಗ್ಗ ಜಾಡಿಸಿದ್ದಾರೆ. ಅಷ್ಟೇ ಅಲ್ಲ, ಅಶೋಕ್ ಅವರ ಹಳೆಯ ಇತಿಹಾಸವನ್ನ ಕೆದಕಿರೋ ಬಿಕೆ ಹರಿಪ್ರಸಾದ್ ಜಾಲಹಳ್ಳಿಯ HMT ಕಾರ್ಖಾನೆ ಹತ್ತಿರ ಇರೋ ಥಿಯೇಟರ್ ಬಳಿ ಬಿಜೆಪಿ ಮತ್ತು RSS ನಾಯಕರು ಬ್ಲಾಕ್ ನಲ್ಲಿ ಸಿನಿಮಾಗಳ ಟಿಕೆಟ್ ಮಾಡ್ತಿದ್ರು. ಈಗ ಅಂತಹವರೆಲ್ಲ ದೊಡ್ಡ ಬಿಜೆಪಿ ನಾಯಕರಾಗಿದ್ದಾರೆ. ಅಂದು ಬಳಸುತ್ತಿದ್ದ ಅದೇ ಭಾಷೆಯನ್ನ ಇವತ್ತು ಜನಪ್ರತಿನಿಧಿಗಳಾಗಿ ಮಾತನಾಡ್ತಿದ್ದಾರೆ ಅಂತೇಳಿ ಹಳೆ ಹಿಸ್ಟರಿ ತೆಗೆದು ಕಟುವಾಗಿ ವೀಕ್ಷಕರ ಮುಂದಿಟ್ಟಿದ್ದಾರೆ. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ ಬಾಸ್. ಕಾಂಗ್ರೆಸ್ ಕಚೇರಿಯ ಮೇಲೆ ಬಿಜೆಪಿ ಮುತ್ತಿಗೆ ಹಾಕಲು ಬಂದಿದ್ದಕ್ಕೆ ಕಿಡಿಕಾರಿರೋ ಬಿಕೆ ಹರಿಪ್ರಸಾದ್ ಬಿಜೆಪಿ ಕಚೇರಿ ಮತ್ತು ಕಾಂಗ್ರೆಸ್ ಕಚೇರಿ ನಡುವಿನ ವ್ಯತ್ಯಾಸವನ್ನ ಹೆಂಗ್ ವಿವರಿಸಿದ್ರು ಗೊತ್ತಾ? ಕಾಂಗ್ರೆಸ್ ಕಚೇರಿಗೆ ಬಂದ್ರೆ ನಿಮ್ಗೆ ಸಿಗೋದು ತ್ರಿವರ್ಣ ಧ್ವಜ ಮತ್ತು ಗಾಂಧಿ ಟೋಪಿ ಮಾತ್ರ. ನಮ್ಮಲ್ಲಿ ಲಾಠಿ, ತಲ್ವಾರ್, ಚಾಕುಗಳು ಅಥವಾ ಬಾಂಬ್ಗಳು ಸಿಗಲ್ಲ. ನಿಮ್ಮ RSS ಮತ್ತು ಬಿಜೆಪಿ ಕಚೇರಿಯಲ್ಲಿ ಏನಿದೆ ಅಂತ ನಾನು ಪಟ್ಟಿ ಕೊಡಬೇಕಾ? ಕಣ್ಣೂರು ಮತ್ತು ನೆಡುಂಗಾಡಿನ RSS ಬಿಜೆಪಿ ಕಚೇರಿಗಳಲ್ಲಿ ಹಿಂದೆ ಸಿಕ್ಕಿದ್ದ ಬಾಂಬು, ಕತ್ತಿಗಳ ಪ್ರಕರಣಗಳನ್ನ ಸಾಕ್ಷಿ ಸಮೇತ ಎತ್ತಿ ತೋರಿಸಿದ್ದಾರೆ. ಜನರಿಗೆ ಭಯ ಬೀಳಿಸಲು ದೇಶದಲ್ಲಿ ಲಾಠಿ ತಿರುಗಿಸುವವರು ಯಾರು ಅಂತ ಇಡೀ ದೇಶಕ್ಕೆ ಗೊತ್ತಿದೆ ಅಂತೇಳಿ ನೇರವಾಗಿ ಸವಾಲ್ ಹಾಕಿದ್ದಾರೆ. ಸರಿ, ಬಿಕೆ ಹರಿಪ್ರಸಾದ್ ಹೀಗೆ ಅಶೋಕ್ ವಿರುದ್ಧ ವಾಗ್ದಾಳಿ ನಡೆಸಿದ್ರೆ ಇತ್ತ ಕಡೆ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ಅವರು ಸುಮ್ಮನೆ ಇರ್ತಾರಾ? ತಕ್ಷಣವೇ ಅಖಾಡಕ್ಕಿಳಿದ ಪ್ರದೀಪ್ ಈಶ್ವರ್ ತಮ್ಮದೇ ಪಂಚ್ ಡೈಲಾಗ್ ಶೈಲಿಯಲ್ಲಿ ಪ್ರಧಾನಿ ಮೋದಿ ಮತ್ತು ವಿಪಕ್ಷ ನಾಯಕ ಆರ್ ಅಶೋಕ್ ವಿರುದ್ಧ ಹರಿಹಾಯ್ದಿದ್ದಾರೆ. ನಿಮಗೆ ಗೊತ್ತಿರೋ ಹಾಗೆ ದೇಶಾದ್ಯಂತ ಈಗ ನೀಟ್ ಪರೀಕ್ಷೆ ಅಕ್ರಮ ಖಂಡಿಸಿ ಲಕ್ಷಾಂತರ ವಿದ್ಯಾರ್ಥಿಗಳು ಬೀದಿಗಿಳಿದಿದ್ದಾರೆ. ದೆಹಲಿಯ ಜಂತರ್ ಮಂತರ್ನಲ್ಲಿ ಗಂಭೀರ ಪ್ರತಿಭಟನೆ ನಡೆಯುತ್ತಿದೆ. ಈ ವಿಚಾರವಾಗಿ ಮಾತನಾಡಿರೋ ಪ್ರದೀಪ್ ಈಶ್ವರ್ ಪ್ರಧಾನಿ ಮೋದಿಯವರ ಮೇಲೆ ಭಾರಿ ವ್ಯಂಗ್ಯವಾಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇತ್ತೀಚೆಗೆ ಇಟಲಿ PM ಜಾರ್ಜಿಯಾ ಮೆಲೋನಿ ಅವರಿಗೆ ಮೆಲೋಡಿ ಚಾಕ್ಲೇಟ್ ಕೊಟ್ಟು ಫೇಮಸ್ ಆಗಿದ್ರು. ಆದ್ರೆ ನಾನು ದೇಶದ ಲಕ್ಷಾಂತರ ಅನ್ಯಾಯಕ್ಕೊಳಗಾದ ಯುವಕರ ಪರವಾಗಿ ಪ್ರಧಾನಿ ಮೋದಿಯವರಿಗೆ ಮೆಂಟೋಸ್ ಕಳಿಸಿಕೊಡ್ತೇನೆ. ಆ ಮೆಂಟೋಸ್ ತಿಂದ ಮೇಲಾದ್ರೂ ಅವರಿಗೆ ದಿಮಾಕಿ ಬತ್ತಿ ಜಲಾದೆ ಆಗ್ಲಿ, ಅಂದ್ರೆ ಜಾಗೃತವಾಗಲಿ ಅಂತ ಲೇವಡಿ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಅವರ ಪ್ರಶ್ನೆಗಳು ನಿಜಕ್ಕೂ ಆಲೋಚನೆ ಮಾಡುವಂತಿದ್ವು. 56 ಇಂಚಿನ ಎದೆ ಇರೋ ದೇಶದ ನಾಯಕರಿಗೆ ಯುವಕರ ಭವಿಷ್ಯದ ಬಗ್ಗೆ ಒಂದಿಂಚು ಯೋಚನೆ ಇಲ್ವಾ? 20ಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಸಾವಿಗೆ ಕಾರಣವಾದ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನ ಅದೇಕೆ ಪಡ್ಕೊಂತಿಲ್ಲ? 2014ರಲ್ಲಿ ಬಿಜೆಪಿ ಪರವಾಗಿ ದೇಶದಲ್ಲಿ ದೊಡ್ಡ ಅಲೆ ಸೃಷ್ಟಿ ಮಾಡಿದ್ದು ಇದೇ ಯುವ ಜನತೆ. ಆದ್ರಿವತ್ತು ನಿಮ್ಮ ಅಂಧಭಕ್ತರ ಮಕ್ಕಳೇ ಈಗ ನೀಟ್ ಅಕ್ರಮಕ್ಕೆ ಬಲಿಯಾಗಿ ಅನ್ಯಾಯ ಎದುರಿಸುತ್ತಿದ್ದಾರೆ ಅಂತೇಳಿ ಆಕ್ರೋಶ ಹೊರಹಾಕಿದ್ದಾರೆ. ಜೊತೆಗೆ ಸಂಸದ ತೇಜಸ್ವಿ ಸೂರ್ಯ ಮತ್ತು ಚಕ್ರವರ್ತಿ ಸೂಲಿಬೆಲೆ ಅವರು ಈ ಅನ್ಯಾಯದ ಸಮಯದಲ್ಲಿ ಎಲ್ಲಿ ಹೋಗಿದ್ದಾರೆ? ಅದ್ಯಾಕೆ ಅಡ್ರೆಸ್ ಇಲ್ಲ ಅಂತ ಪ್ರಶ್ನೆ ಮಾಡಿರೋ ಪ್ರದೀಪ್ ಈಶ್ವರ್, ಅಶೋಕಣ್ಣ, ವಿದ್ಯಾರ್ಥಿಗಳ ಪರವಾಗಿ ಧ್ವನಿ ಎತ್ತೋದನ್ನ ಬಿಟ್ಟು ನಮ್ಮ ಕಚೇರಿ ಮೇಲೆ ಮುತ್ತಿಗೆ ಹಾಕೋಕ್ ಬರ್ತಿರಲ್ಲ, ನಿಮ್ಗೆ ವಿದ್ಯಾರ್ಥಿಗಳ ಬಗ್ಗೆ ಕಿಂಚಿತ್ತೂ ಕಾಳಜಿ ಇಲ್ವಾ ಅಂತ ತೀವ್ರವಾಗಿ ಪ್ರಶ್ನಿಸಿದ್ದಾರೆ. ಕೆಪಿಸಿಸಿ ಕಚೇರಿ ಮುಂದೆ ರಂಪಾಟ.
ಬಿಜೆಪಿ ಶಾಸಕನಿಗೆ ಮುಟ್ಟೆ ಹೊಡೆತ. ಈಗ ವಿಷಯದ ಮೈನ್ ಡ್ರಾಮಾಗೆ ಬರೋಣ. ಅಷ್ಟಕ್ಕೂ ಮೊನ್ನೆ ಬೆಂಗಳೂರಿನ ಕೆಪಿಸಿಸಿ ಆಫೀಸ್ ಎದುರು ಆಗಿದ್ದೇನೋ ನೀಟ್ ವಿಚಾರದಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಿದ್ರೆ ಕಾಂಗ್ರೆಸ್ ನಾಯಕರಿಗೆ ಗಲಾಟೆ ಮಾಡ್ತಿದ್ದಾರೆ ಅಂತ ಆರೋಪಿಸಿ ಬಿಜೆಪಿ ನಾಯಕರು ಮತ್ತು ಶಾಸಕರು ಬೆಂಗಳೂರಿನ ಕೆಪಿಸಿಸಿ ಕಚೇರಿಗೆ ಮುತ್ತಿಗೆ ಹಾಕಲು ಧಾವಿಸಿದ್ರು. ಈ ವೇಳೆ ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ ಭಾರಿ ನೂಕಾಟ ತಳ್ಳಾಟ ನಡೆದು ವಾತಾವರಣ ತೀರಾ ಕಾವೇರಿತ್ತು. ನೋಡುತ್ತಿದ್ದಂತೆ ಕಾಂಗ್ರೆಸ್ ಕಚೇರಿಯ ಆವರಣದ ಕಡೆಯಿಂದ ಕಲ್ಲು, ಚಪ್ಪಲಿ ಮತ್ತು ಮೊಟ್ಟೆಗಳು ತೂರಿ ಬಂದವು. ಈ ವೇಳೆ ಹರಿಹರ ಕ್ಷೇತ್ರದ ಬಿಜೆಪಿ ಶಾಸಕ ಬಿಪಿ ಹರೀಶ್ ಅವರ ಮೇಲೆ ನೇರವಾಗಿ ಮೊಟ್ಟೆ ಬಿದ್ದಿದೆ. ಜೊತೆಗೆ ಬಿಜೆಪಿ ನಾಯಕರ ಕಾರುಗಳ ಮೇಲೂ ಮೊಟ್ಟೆ ಎಸೆದು ಆಕ್ರೋಶ ಹೊರಹಾಕಲಾಗಿದೆ. ಇದರಿಂದ ಕೆರಳಿರೋ ಶಾಸಕ ಬಿಪಿ ಹರೀಶ್ ತಕ್ಷಣವೇ ಸ್ಥಳದಲ್ಲಿದ್ದ ಪೊಲೀಸ್ ಕಮಿಷನರ್ಗೆ ದೂರು ಕೊಟ್ಟರು. ಪೊಲೀಸರು ತಕ್ಷಣವೇ ಕಾರ್ಯಾಚರಣೆ ನಡೆಸಿ ಮೊಟ್ಟೆ ಎಸೆದ ವ್ಯಕ್ತಿಯನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ಆದ್ರೆ ಇಲ್ಲಿ ಟ್ವಿಸ್ಟ್ ಏನಪ್ಪಾ ಅಂದ್ರೆ ಬಂಧಿತ ವ್ಯಕ್ತಿ ನಾನು ಕಾಂಗ್ರೆಸ್ ಕಾರ್ಯಕರ್ತನೇ ಅಲ್ಲ ಅಂತ ಹೇಳಿಕೆ ನೀಡಿದ್ದಾನೆ. ಇದರಿಂದ ಈ ಮೊಟ್ಟೆ ಎಸೆದಿದ್ದು ಯಾರು ಅನ್ನೋ ಗೊಂದಲ ಮತ್ತಷ್ಟು ಹೆಚ್ಚಾಗಿದೆ. ಬಿಜೆಪಿಗೆ ಪ್ರಿಯಾಂಕ್ ಖರ್ಗೆ ಖಡಕ್ ಕೌಂಟರ್. ಈ ಮೊಟ್ಟೆ ಎಸೆದ ಘಟನೆ ರಾಜ್ಯಾದ್ಯಂತ ದೊಡ್ಡ ಸುದ್ದಿಯಾಗುತ್ತಿದ್ದಂತೆ ರಾಜ್ಯ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಖಡಕ್ ಆಗಿ ರಿಯಾಕ್ಟ್ ಮಾಡಿದ್ದಾರೆ. ಪ್ರಿಯಾಂಕ್ ಖರ್ಗೆ ಸ್ವಪಕ್ಷದ ಕಾರ್ಯಕರ್ತರೇ ಆಗಿದ್ರು ಈ ರೀತಿ ಹಲ್ಲೆ ಅಥವಾ ಮೊಟ್ಟೆ ಎಸೆಯೋದನ್ನ ಬೆಂಬಲಿಸಲಿಲ್ಲ. ಅವರು ಹೇಳಿದ್ದೇನ್ ಗೊತ್ತಾ, ತಪ್ಪಿತಸ್ಥರು ಯಾರೇ ಆಗಿರ್ಲಿ, ಅವರು ಯಾವುದೇ ಪಕ್ಷದವರಾಗಿರ್ಲಿ, ಅವರನ್ನ ಪ್ರೋತ್ಸಾಹಿಸುವ, ರಕ್ಷಿಸುವ ಅಥವಾ ಬೆಂಬಲಿಸುವ ಕೆಲಸವನ್ನ ಕಾಂಗ್ರೆಸ್ ಪಕ್ಷ ಯಾವತ್ತೂ ಮಾಡಲ್ಲ. ಶಾಸಕ ಬಿಪಿ ಹರೀಶ್ ಅವರ ಮೇಲೆ ಮೊಟ್ಟೆ ಎಸೆದ ಪ್ರಕರಣವನ್ನ ಕಾಂಗ್ರೆಸ್ ಒಪ್ಪೋದಿಲ್ಲ. ತಕ್ಷಣವೇ ಆ ವ್ಯಕ್ತಿಯ ಬಂಧಿಸಿ ಎಫ್ಐಆರ್ ದಾಖಲಿಸಿ ಕಾನೂನು ಕ್ರಮ ಕೈಗೊಳ್ಳಲಾಗಿದೆ ಅಂತ ಸ್ಪಷ್ಟಪಡಿಸಿದ್ದಾರೆ. ಆದ್ರೆ ಗೃಹ ಸಚಿವರಾಗಿ ಕಟ್ಟುನಿಟ್ಟಿನ ಮಾತನಾಡಿದ ಪ್ರಿಯಾಂಕ್ ಖರ್ಗೆ ಬಿಜೆಪಿ ನಾಯಕರಿಗೆ ತಿರುಗೇಟು ಕೊಡೋದನ್ನ ಮರೆಯಲಿಲ್ಲ. ಬಿಜೆಪಿ ನಾಯಕರೇ, ಕಾಂಗ್ರೆಸ್ ಪಕ್ಷ ವಿದ್ಯಾರ್ಥಿಗಳ ಹಿತ ಕಾಪಾಡಲು ಪ್ರತಿಭಟನೆ ಮಾಡುತ್ತಿದ್ರೆ ನೀವು ಕೇವಲ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಮೆಚ್ಚಿಸಲು ಇಲ್ಲಿ ಪ್ರತಿಭಟನೆಯ ನಾಟಕ ಮಾಡುತ್ತಿದ್ದೀರಿ. ಇದು ನಿಮಗೆ ವಿದ್ಯಾರ್ಥಿಗಳ ಮೇಲಿರೋ ನಿರ್ಲಕ್ಷ್ಯವನ್ನ ತೋರಿಸುತ್ತದೆ. ನಿಮಗೆ ನಿಜವಾಗಿಯೂ ಧೈರ್ಯವಿದ್ರೆ ಅಸಮರ್ಥ ಶಿಕ್ಷಣ ಸಚಿವರ ರಾಜೀನಾಮೆಗೆ ಒತ್ತಾಯಿಸಿ ಪ್ರತಿಭಟನೆ ಮಾಡಿ. ನೀಟ್ ಅವ್ಯವಸ್ಥೆಯನ್ನ ಸರಿಪಡಿಸಲು ಬೀದಿಗಿಳಿಯಿರಿ. ಅದನ್ನ ಬಿಟ್ಟು ರಾಜಕೀಯ ಲಾಭಕ್ಕಾಗಿ ಪ್ರತಿಭಟನೆ ಮಾಡಬೇಡಿ ಅಂತ ಬಿಜೆಪಿ ನಾಯಕರಿಗೆ ನೇರವಾಗಿ ಸವಾಲ್ ಹಾಕಿದ್ದಾರೆ. ನೋಡಿ, ಆ ಸಂಸ್ಕೃತಿ ನಮ್ದಲ್ಲ. ಈಗಾಗಲೇ ನಮ್ಮ ಇಲಾಖೆದವರು ಯಾರು ಈ ಕೃತ್ಯವನ್ನು ಎಸಗಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಂಡಿದ್ದೇವೆ. ಇಂಥದ್ದು ಯಾವುದಕ್ಕೂ ಕೂಡ ನಾವು ಆಸ್ಪದನೂ ಮಾಡಲ್ಲ, ಪ್ರೋತ್ಸಾಹನೂ ಮಾಡಲ್ಲ ಅಥವಾ ಪ್ರಚೋದನೆಯೂ ಮಾಡೋದಿಲ್ಲ. ಅದು ಆಗಿರೋದು ತಪ್ಪಾಗಿದೆ. ದಟ್ ಈಸ್ ನಾಟ್ ಕರೆಕ್ಟ್. ಆದರೆ ಬಿಜೆಪಿಯವರು ಉದ್ದೇಶಪೂರ್ವಕವಾಗಿ ಇದು ಬೇರೆ ಬಣ್ಣ ಹಚ್ತಾ ಇದ್ದಾರೆ, ಅದೂ ಕೂಡ ತಪ್ಪು. ಈಗ ನಮ್ಮ ಬ್ಯಾಂಗ್ಳೂರ್ ಪೊಲೀಸವರು ಒಂದು ರೂಟ್ ಹಾಕಿಕೊಟ್ಟಿದ್ರು. ರೂಟಿಂದ ಡಿವೇಟ್ ಆಗಿದ್ದು ಯಾಕೆ? ಆಯ್ತು, ಅಪ್ಪಿ ಬಂದಿರಬಹುದು. ಹಂಗಂತ ನಾವು ಮಚ್ಚು ಲಾಂಗು ಇಟ್ಕೊಂಡು ನಾವು ಇರ್ತೀವ ಕಾಂಗ್ರೆಸ್ ಆಫೀಸು? ಏನು ಇದು ವಿರೋಧ ಪಕ್ಷದ ಮಾತಾಡೋದ ಮಾತುಗಳ ಇದು? ಸೊ ಫ್ರೆಂಡ್ಸ್, ನೋಡಿದ್ರಲ್ವಾ, ಇದಿಷ್ಟು ಇವತ್ತು ಕರ್ನಾಟಕ ರಾಜಕೀಯದಲ್ಲಿ ನಡೆದ ಹಾಟ್ ಪೊಲಿಟಿಕಲ್ ಡ್ರಾಮಾ ಮತ್ತು ವಾಗ್ದಾಳಿಗಳು. ಒಂದೆಡೆ ದೇಶದ ಭವಿಷ್ಯವಾಗಿರೋ ಲಕ್ಷಾಂತರ ವಿದ್ಯಾರ್ಥಿಗಳು ನೀಟ್ ಅಕ್ರಮದಿಂದಾಗಿ ತಮ್ಮ ಭವಿಷ್ಯವೇನು ಅಂತ ಕಂಗಲಾಗಿ ಬೀದಿಯಲ್ಲಿ ಹೋರಾಟ ಮಾಡ್ತಿದ್ದಾರೆ. ಇನ್ನೊಂದೆಡೆ ನಮ್ಮ ರಾಜ್ಯದ ರಾಜಕಾರಣಿಗಳು ಕೊತ್ವಾಲ್ ಶಿಷ್ಯ, ಏಡ್ಸ್ ಇಂಜೆಕ್ಷನ್, ಮೆಂಟೋಸ್, ಮೊಟ್ಟೆ ದಾಳಿ ಅಂತ ಒಬ್ಬರ ಮೇಲೊಬ್ಬರು ಕೆಸರೆರಚಾಟದಲ್ಲಿ ಬ್ಯುಸಿಯಾಗಿದ್ದಾರೆ. ಈ ಇಡೀ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ರಾಜಕೀಯದಲ್ಲಿ ಈ ರೀತಿ ಮೊಟ್ಟೆ ಚೊಪ್ಪಲಿ ಎಸೆಯುವ ಸಂಸ್ಕೃತಿ ಇದೆಯಾ? ನೀಟ್ ವಿಚಾರದಲ್ಲಿ ಕೇಂದ್ರ ಸರ್ಕಾರ ತಕ್ಷಣವೇ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸಬೇಕಲ್ವಾ? ಬಿಕೆ ಹರಿಪ್ರಸಾದ್, ಪ್ರದೀಪ್ ಈಶ್ವರ್ ಮತ್ತು ಪ್ರಿಯಾಂಕ್ ಖರ್ಗೆ ಅವರ ಈ ಖಡಕ್ ಹೇಳಿಕೆಗಳ ಬಗ್ಗೆ ನೀವೇನಂತೀರಾ? ನಿಮ್ಮ ಪ್ರತಿಯೊಂದು ಅನಿಸಿಕೆಯನ್ನ ಕೆಳಗಡೆ ಇರೋ ಕಮೆಂಟ್ ಬಾಕ್ಸ್ ನಲ್ಲಿ ಟೈಪ್ ಮಾಡಿ ತಿಳಿಸಿ. ವಿಡಿಯೋ ಮಾಹಿತಿ ಪೂರ್ಣ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ವಾಟ್ಸ್ಆಪ್ ಗ್ರೂಪ್ಗಳಿಗೂ ಶೇರ್ ಮಾಡಿ. ಇಂತಹದ್ದೇ ಲೇಟೆಸ್ಟ್, ಸತ್ಯಸಂಧ ಹಾಗೂ ಆಸಕ್ತಿಕರ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್.